ರಾತ್ರಿ ವಸ್ತಿ ಇದ್ರು ಏನು ಭಯ ಇಲ್ಲ ಇಲ್ಲಿ ನಾವು ವಸ್ತಿ ಇರ್ತೀವಿ ಸರ್. ಏನು ಭಯ ಇಲ್ಲ. ಒಂದು ತಿಂಗಳದಾಗ ಎರಡು ದಿವಸ ಒಂದು ದಿವಸ ಆದ್ರೆ ಭಯ ಇಲ್ಲ, ಏನೂ ಇಲ್ಲ ಸರ್, ಏನೂ ಇಲ್ಲ. ಇದು ಯಾವುದೇ ಗಂಗಾವಳಿ ಅಂತ ಹೆಸರು ಪಡ್ಕೊಂತೈತೆ ಸರ್. ಅಲ್ಲಿ ಯಾವುದೂ ಯಾರಿಗೂ ಹಾನಿ ಆಗೋದಿಲ್ಲ. ಒಂದು ಶಕ್ತಿ ಐತಿ, ಅದು ಶಕ್ತಿ ಇದೆ ಸರ್. ಶಕ್ತಿ ಇದು ಇದೆಲ್ಲ IPM ಇತ್ತು ಸರ್. ಎಲ್ಲ ಇದೇ IPM ಅಂದ್ರೆ ಇದೆ ಸರ್. ಇದು IPM ಇದೆ. ಈ ಥರ ಬೆಳೆದಿದ್ದು ಸರ್ ಇದೆಲ್ಲ. ಎಲ್ಲ ಲೇಬರ್ ತಂದು ಎಲ್ಲ ಕ್ರಾಸ್ ಮಾಡಿಸೋ ಹೀಗೆ ಮಾಡಿ ಸರ್. ಅಂದರೆ ಪಕ್ಷಿ ನಮ್ಮ ಹಕ್ಕಿ ಕುಂಡ್ರಾಕ ಬಂದಾಗ ಇವಾಗ ಜಾಗ ಸಿಗ ಅಲ್ಲೇ ನೋಡಿ ಹೆಂಗೆ ಗೊತ್ತಾ ಹಕ್ಕಿಗಳು. ಸಾಯಂಕಾಲ ಭಾಳ ಕೊಡ್ತಾರೆ. ಇದು ಟೈಮ್ ಅಲ್ಲ, ಓವರ್ ಟೈಮ್ ಇದು. ಅಲ್ಲಿ ಕೂತ್ಕೊಂಡು ಸರ್ ಬುಲ್ಬುಲ್ ಅಲ್ಲಿ ಇದನ್ನು ಪಕ್ಷಿ ಬುಲ್ಬುಲ್ ಇದೆ ನೋಡಿ ಸರ್ ಅಲ್ಲಿ. ಅಲ್ಲಿ ಇದಿಲ್ಲ ಬುಲ್ಬುಲ್ ಅಂತ ಇದೆ. ಗೇಟ್ ಅಂತೆಲ್ಲ ಇದ್ರಲ್ಲ ಒಂದು ಪಕ್ಷಿ. ಗೇಟ್ ಹತ್ತಿದ್ದು ಡಕ್ ಸರ್. ಅದು ಬಾತುಕೋಳಿ ಬಂದೈತ್ರಿ. ಅದು ಬೋರ್ಡ್ ಮೇಲೆ ಕುಂತಿತ್ತಲ್ಲ, ಪರ್ಪಲ್ ಡಕ್. ಆಗೋದು ಹೊಟ್ಟೆ ಮಾತಾಡ್ಬೇಡಿ, ಇದು ಹಾಕ್ತಿದ್ದು. ಹೌದು, ನೋಡಿ ಡಕ್ ಡಕ್ ಶೂಟ್ ಮಾಡ್ಬೋದು ಸರ್. ಬದಕಾಯ್ತು ನೋಡ್ರಿ. ಈಗ ಇಲಾಖೆ ಸೀಸನ್ ಹೋಗಿ ತಿಂಗಳು ಹೋಗುತ್ತೆ ಸರ್. ಇದಕ್ಕೆ ನಿಮಗೆ ಸಂಪೂರ್ಣವಾದಂಥ ಪಕ್ಷಿಗಳು ಸಾಕಷ್ಟು ಪಕ್ಷಿಗಳು ಎಲ್ಲ ಬರ್ತಿದ್ರಲ್ಲ ಹಾಗೆ ಹೋದರು. ಇನ್ನು ಗಡಬ ಎಲ್ಲ ಸ್ವಚ್ಛ ಮಾಡಿಸ್ಬೇಕಂತ ನಮ್ಮ ಸಾಹೇಬ್ ಮೇಲೆ ಅವಾಗ ಇವ್ರಿದ್ದು ಸರ್. ನೀವು ಒನ್ನು ಸಾಹೇಬ್ ಸ್ವಚ್ಛ ಮಾಡಿ ಈಗ ಅಂತಂದ್ರು ಒಂದು 15 ದಿವಸ ಒಳಗೆ ಎಲ್ಲ ಸ್ವಚ್ಛ ಮಾಡಿ ಇದೇ ಥರ ರೋಡ್ ಇದೆ ಸರ್. ಕಂಪ್ಲೀಟ್ ಟ್ಯಾಂಕ್ ಐತಿದೆ ಸರ್ ಇದೆಲ್ಲ. ಇದು ಅದನ್ನ ಹೇಳ್ಬೇಕಂದ್ರೆ ಸರ್ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿವ್ರಿ. ಭಾಳ ಸರ್ವಿಸ್ ಮಾಡಿರಿ ನೀವು ಅರಣ್ಯ ಇಲಾಖೆದಾಗ. ಇದಕ್ಕಿಂತ ಮುಂಚಿತ ಎಲ್ಲಿ ದೊಡ್ಡ ದೊಡ್ಡ ಅಭಯಾರಣ್ಯದಾಗ ಮಾಡಿರ್ಬೇಕು ಸರ್. ನಾನು ಫಸ್ಟ್ ನಾಗರಗಾಳಿ ತಟ್ಟಿಹಳ್ಳ ಟ್ರೇಡಿಂಗ್ ಸೆಂಟರ್ ತಟ್ಟಿಹಳ್ಳಿ ಫುಲ್ ಹೈ ಪಾರ್ಸಿ ಸರ್. ಅಲ್ಲಿಂದ ಜಮಖಂಡಿ ಬಂದೆ. ಜಮಖಂಡಿ ಬಾಗಲಕೋಟೆ ಇಂಡಿಯಿಂದ ಮುದೋಳು ಚಿಕ್ಕೋಡಿ. ಚಿಕ್ಕೋಡಿಯಿಂದ ಇಲ್ಲಿ ಬಂದಿದೆ ನೋಡಿ. ಫುಲ್ಲು ಹಸಿ ಫುಲ್ಲು ಒಂದು ಸ್ವಲ್ಪ ಮಳೆ ಆಯಿತು ನೋಡಿ ಹೆಂಗೆ ಬೆಳಿತಿದ್ವಿ. ಗಾರ್ಡನ್ ಆಗೈತೆ. ಅದು ಡ್ಯಾಮೇಜ್ ನೀರು ಬಂದ್ ಮಾಡಿದ್ರೆ ಸರ್ ನೀರೆಲ್ಲ ಹೋಗ್ತದೆ ಸರ್. ಇದು ಆ ನೀರು ಹೋದಾಗ ನಮ್ಗೆ IPM ನಿಮ್ಗೆ ಕೆಲಸ ಇದಾಗಿತ್ತು ಸರ್. ಇಲ್ಲಿಗೆ ಅನಾನುಕೂಲತೆ ಐತಿ. ಅದು ಇದೊಂದು ವಾಚ್ ಟವರ್ ಸಾಂದ್ ಇದೆ ಸರ್. ಇದು ಇಲ್ಲಿ ಯಾರಾದರೂ ಬಂದರೂ ನಮ್ಮ ಸರ್ಬಂಗ್ ಕುಡಿಸ್ತಿದ್ರಿ. ನಿಮ್ಮ ಆಫೀಸರ್ ಅದು ಅಲ್ಲಿ ಒಂದು ಏನು ಮಾಡಿರಿ? ಅದು ಸರ್ ಅದು ಒಳಗಡೆ ನಿಂತು ಅದು ಅಲ್ಲಿ ಸಾಯಂಕಾಲ ಪಕ್ಷಿ ಆಡ್ತಾವೆ ಸರ್. ಅಲ್ಲಿ ಅಥವಾ ಮೊಸಳಿನೂ ಬಂದು ಕೂತಿರ್ತಾವೆ ಅಲ್ಲಿ ಮೊಸಳಿ. ಆಯ್ತು ಸರ್. ಆ ಡಬ್ಬಿ ಒಳಗೆ ಹೋಗಿ ಕೂತ ಗೀತದ ತಿಂಡಿರಿ. ಆ ತಿಂಡಿ ನೋಡಿದಾಗ ಅಲ್ಲಿ ಇರ್ತಂಥ ಪಕ್ಷಿಗಳು ಆಗಲಿ ಏನೋ ಆಗಲಿ ಪ್ರಾಣಿಗಳು ಸಿಗ್ತಾವೆ. ಇದೇ ಥರ IPM ಬೆಳೆದ ಸರ್. ಇದೆಲ್ಲ ಕಡೆ IPM ಭಾಳ ಇದು ನೋಡಿ ಸರ್. ಇಲ್ಲ ಸರ್. ಇನ್ನು ಅದು ಅಷ್ಟೇ ಐತಿ ಸರ್. ಇನ್ನು ಅದನ್ನು ಇನ್ನೊಂದು ನಾವು ಹೋಗುವಾಗ ಎಲ್ಲ ಅದೇ ಹೌದಲ್ರಿ ಪ್ರಾಣಿಗಳು. ಇಂಥಲ್ಲಿ ಬಂದು ಕುಂತಿರ್ಬೇಕು ರೀ ಮಕ್ಕಳು ಪಾಪ. ಸಿಂಧಿ ತಯಾರು ಮಾಡ್ತೀವಿ. ಸಿಂಧಿ ತಯಾರು ಮಾಡ್ತಿದ್ರಿ ಅದನ್ನು. ಇವತ್ತು ಸರ್ಕಾರ ಬ್ಯಾನ್ ಮಾಡಿದ ತಕ್ಷಣ ಹೋಯ್ತು. ಇಲ್ಲಿ ಭಾಳ ಒಳ್ಳೆಯ ಸರ್. ನೋಡ್ರಿ, ಪ್ರವಾಸೋದ್ಯಮ ಇಲಾಖೆದವರು, ಆಮೇಲೆ ಕರ್ನಾಟಕ ಘನ ಸರ್ಕಾರ ಅರಣ್ಯ ಇಲಾಖೆ ಸಂಯೋಗದಲ್ಲಿ ಇದೊಂದು ಬಹಳಷ್ಟು ದೊಡ್ಡ ಪ್ರಮಾಣ ಆಸ್ತಿ ಇದೆ. ಇದೊಂದು ಬೃಂದಾವನ ಗಾರ್ಡನು ಮಾಡ್ರೆ ಆಗ್ಬೋದು. ಇದನ್ನು ಮಾಡಿದ್ರೆ ಇದಕ್ಕೆ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಭಾಳ ಇದರ ಬಗ್ಗೆ ಇಂಟ್ರೆಸ್ಟ್ ತೊಗೋತಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ಪ್ರವಾಸೋದ್ಯಮಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟವರು. ಜನ ಬರಬೇಕು. ಇವತ್ತು ಜೂ ಮಾಡಿದ್ದು ನೋಡಿದ್ರೆ ಎಷ್ಟು ಜನ ಬರ್ತಾರಲ್ಲಿ, ಎಷ್ಟೊಂದು ಖುಷಿ ಪಡ್ತಾರೆ. ಒಂದು ನಮ್ಮ ಇಲಾಖೆಯಲ್ಲಿ ಒಂದು ಜೂ ಐತಪ್ಪ, ಇಲ್ಲಿಗೆ ಮೈಸೂರಿಗೆ ಹೋಗ್ಬೇಕು ನಾವು. ಈಗ ಈ ಆಸ್ತಿ ಇದು 100 ಎಕರೆ ಐತಿದು. ಈಗಾಗಲೇ ಇದನ್ನು ಉಮೇಶ್ ಕತ್ತಿಯವರು ಯಾವ ಪ್ರಾಜೆಕ್ಟ್ ಮಾಡಿದ್ರು, ಎಷ್ಟೊಂದು ದುಡ್ಡು ತಂದಿದ್ದರು, ಅದ್ರ ಕೆಲಸ ಅಲ್ಲಿ ಹಿಡ್ಕಲ್ ಡ್ಯಾಮ್ದಾಗ ಪ್ರಾರಂಭ ಆಗ್ತಾಯಿತ್ತು. ಈಗ ಅದನ್ನು ತಮ್ಮದೇ ಆದಂಥ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡು ಇದ್ರ ಬಗ್ಗೆ ಒಂದು ಭಾಳಷ್ಟು ಕಾಳಜಿ ಮಾಡಿ ಗಿಸಾಟ್ಗಳನ್ನು ಮಾಡಿದರೆ ಇಲ್ಲಿ ಎಂತೆಂಥ ವಿದೇಶಿಗರು ಸಹಿತ ಇಲ್ಲಿ ಬಂದು ವಾಸ ಮಾಡ್ಬೋದು. ಅಂಥ ಒಂದು ಘಟಪ್ರಭಾ ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿ ಸಿಟಿಯಿಂದ ಒಂದು 45-50 ಕಿಲೋಮೀಟ್ರ್ ಇರುವಂಥ ಈ ಸ್ಥಳ ತೋರ್ಸಾಕತ್ತೀನಿ ನಂಬರ್ 1 ಚಾನಲ್ ಮುಖಾಂತರ. ನಮ್ಮ ಜೊತೆ ಪಾಪ ಈಗ 1.5 ತಿಂಗಳು ಐತೆ ಅವ್ರದ್ದು ರಿಟೈರ್ಡ್ ಆಗೋದು.
ಅವರು ಸಹಿತ ಎಷ್ಟೊಂದು ಇದನ್ನು ಪಾಲನೆ ಪೋಷಣೆ ಮಾಡ್ಯಾರ, ರಕ್ಷಣೆ ಮಾಡ್ಯಾರ. ಯಾರಿಗಿಲ್ಲಿ ಅಂತಿಂಥ ಅಹಿತಕರ ಘಟನೆ ಮಾಡಲಾರ್ದಂಗೆ ಕಾವಲ ಕಾಯ್ತಾರ, ರಾತ್ರಿ ವಸ್ತಿ ಇರ್ತಾರ. ಇಂಥ ಒಂದು ಅಭಯಾರಣ್ಯ ಟೈಪ್ ಕಾಣ್ತೈತಿ. ಆದರೆ ಯಾವುದೇ ಅಂಥ ಕ್ರೂರ ಕಾಡ ಪ್ರಾಣಿಗಳು ಇಲ್ಲಿ ಇಲ್ಲ. ಯಾವುದು ಭಯದ ವಾತಾವರಣ ಇಲ್ಲ. ಮೊಸಳುಗಳದಾವ, ತನ್ನಷ್ಟಕ್ಕೆ ತಾವು ಇರ್ತಾವ, ಹೋಗ್ತಾವ. ಅವು ಪಕ್ಷಿಗಳವ, ಅನೇಕ ರಾಷ್ಟ್ರದ ಪಕ್ಷಿಗಳದಾವ, ಅವೆಲ್ಲ ಬರ್ತಾವ. ಹೆಂಗೆ ಅನಿಸ್ತೈತಿ ರೀ ಈಗ ನಿಮ್ಮದು 1.5 ತಿಂಗಳಿಗೆ ರಿಟೈರ್ಡ್ ಅಂಚಿನಾಗ ಬಂದಿರಿ ಪಾಪ, ಇಷ್ಟೊಂದು ವರ್ಷ ಸುದೀರ್ಘ ಸೇವೆ ಮಾಡಿದಿರಿ, ಇಷ್ಟೊಂದು ಇದೊಂದು ಆಸ್ತಿ ರಕ್ಷಣೆ ಮಾಡಿದಿರಿ. ಈ ಭೂತಾಯಿ ನಿಮ್ಗೆ ಯಾವಾಗಲೂ ಆಶೀರ್ವಾದ ಕೊಡ್ತೈತಿ. ಯಾಕಂದ್ರೆ ಅನೇಕ ಬೆಲೆ ಬಾಳುವಂಥ ಗಿಡಗಳು ನೋಡಿದಿರಿ, ಬೆಲೆ ಬಾಳುವಂಥ ಅನೇಕ ಪ್ರಾಣಿ ಪಕ್ಷಿಗಳನ್ನು ಸಹಿತ ನೀವು ರಕ್ಷಣೆ ಮಾಡಿದಿರಿ. ಅವ್ರಿಗೆ ಯಾವುದೂ ನೋವು ಮಾಡಿಲ್ಲ, ಅವ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇಷ್ಟೊಂದು ಎಂತಿಂಥ ನಿಮ್ಮ ಉನ್ನತ ಅಧಿಕಾರಿಗಳು ಬರ್ತಾರ, ಎಲ್ಲರಿಗೂ ಇದನ್ನು ತೋರಿಸಿ ಇಷ್ಟೊಂದು ಎಲ್ಲ ಇಲ್ಲಿ ವಿಶಿಷ್ಟವಾದ ಒಂದು ಯೋಜನೆಗಳನ್ನ ರೂಪಣೆ ಮಾಡಿದಿರಿ. ಇನ್ನೂ ನಿಮಗೆ ಇನ್ನೊಂದು 4 ವರ್ಷ ಸರ್ವಿಸ್ ಇತ್ತಂದ್ರೆ ಇವೆಲ್ಲ ಕನಸುಗಳು ನನಸಾಗ್ತಿದ್ವು ಅಲ್ರಿ? ಓಕೆ ಸರ್. ಆದರೆ ಇದುವೇ ಅವ್ರ ಅದು ಯಾರ ಹಣೆಬರ ಯಾರಿಗೆ ಸರ್. ಅದು ನಮ್ಮ ವಯಸ್ಸಾದ್ಮ್ಯಾಗ ಇಲ್ಲಿ ನಾವು ಮಾಡಕ್ಕೆ ಇದಿಲ್ಲ. ಆದ್ರೆ ನೋಡಿ ಸಂತೋಷ ಪಡಬಹುದು ಇದನ್ನ ಸರ್. ನಾವು ಇದು ಒಟ್ಟು ಟೋಟಲ್ ಎಷ್ಟು ವಿಸ್ತೀರ್ಣ ಸರ್? ಹಾಂ, ಅದೇ ಹೇಳ್ತೀನಿ ಸರ್. ಇದು 480 ಎಕರೆ ಇದೆ. 480 ಎಕರೆ. ಇದು ಲ್ಯಾಂಡ್ ಅಷ್ಟೇ 200 ಮ್ಯಾಕ್ ಚಿಲ್ಲರ್ ಇದೆ. ಈ ನೀರು ನಿಂತಿದ್ದಲ್ಲ ಅದೊಂದು 200 ಮ್ಯಾಕ್ ಚಿಲ್ಲರ್ ಇದೆ. ಟೋಟಲಿ ಒಂದು 480 ಎಕರೆ ಮ್ಯಾಗಿದೆ ಜಮೀನು ಇದೆ ಸರ್. ಇದು ಏನು ನೀವು ಐಲ್ಯಾಂಡ್ ಬಂದಿರಿ ಸರ್, ನೀವು ಐಬಿಯಿಂದ ಇದು ದುಬ್ದಾಳದ ಗೇಟ್ ಇದೆ ಸರ್. ಅಲ್ಲಿ ಆ ಗೇಟ್ ಕೊಣ್ಣೂರು ಗೇಟ್ ಅಂತಾರೆ. ಅದಕ್ಕೆ ಕೊಣ್ಣೂರು ಗೇಟ್ ಹೋದರೆ ಅದು 7 ಕಿಲೋಮೀಟರ್ ಅಂದಾಜು ಬರ್ತದೆ ಸರ್. 7 ಕಿಲೋಮೀಟರ್. ಈಗ ನಾನು ಕೂಡ ಏನು ಬಂದೀವಿ ಸರ್, ಅದು 2.5 ಕಿಲೋಮೀಟರ್ ಇದೆ. ಅದು ನಿಮ್ಗೆ ಹೇಳ್ಬೇಕು, ನೀರಿನಾಗ ಬಂದಿದ್ದು. ನೀರಿನಾಗ ಬಂದಿದ್ದು. ಮತ್ತು ಮುಂದೆ ಇದೆ ಸರ್. ಇನ್ನು ಮುಂದೆ ಹಾಗೆ ನಿಮ್ಗೆ ಶ್ರೀಡಾನು, ಗಿಡ, ಗುಡಸು, ಪಟಸು, ಗುಡಿಗೇರಿ, ನೆಗಿನಾಳ ಫೂಲು, ಆ ನಂತರ ಸಂಗಮ. ಅಲ್ಲಿ ಕಟಪುರ ನದಿ ಮತ್ತು ಹಿರಣ್ಯಕೇಶಿ 2 ಕೂಡ ಅವ್ರಿ. ಅಲ್ಲಿ ಸಂಗಮ ಆಗಿದೆ ಸುಲ್ತಾನ್ಪುರ ನೆಗಿನಾಳ ಮಧ್ಯದಲ್ಲಿ. ಅದ್ರ ಮುಂದೆ ಡ್ಯಾಮ್ ಇದೆ ಸರ್. ಆ ಡ್ಯಾಮ್ ಕಟ್ಟಿದ್ದು ಯಾರು ನಿಮ್ಗೆ ಗೊತ್ತೈತಿ ನೀವು? ಯಾಕಂದ್ರೆ ಆ ಡ್ಯಾಮ್ ಕಟ್ಟಿದ್ರು ಬಾಳೆಕುಂದ್ರಿ ಸಾಹೇಬ್, ಬಾಳೆಕುಂದ್ರಿ ಸರ್ ಕಟ್ಟಿದ್ರು. ವಿಶ್ವೇಶ್ವರಯ್ಯ ಅಂತಿದ್ರು. ಓಕೆ ಸರ್. ಅದು ನೀರಾವರಿ ಯಾವಾಗ ರಾಜಾ ಲಕ್ಕಮ್ಮಗೌಡ ಅವರು ಕೊಟ್ಟರು ಅದನ್ನ ಆಸ್ತಿ. ಓಕೆ ಸರ್. ತಮ್ಮ ಆಸ್ತಿಯನ್ನು ಇಲ್ಲಿ ಡ್ಯಾಮ್ ಕಟ್ಲಿ ಅಂತೇಳಿ ದಾನ ಮಾಡಿದ್ರು. ಅವ್ರ ಹೆಸರು ಅದನ್ನ ರಾಜಾ ಲಕ್ಕಮ್ಮಗೌಡ ಅಂತಿಟ್ರು. ಈಗ ಉಮೇಶ್ ಕತ್ತಿ ಅವ್ರು ಏನೇನು ಪ್ರಾಜೆಕ್ಟ್ ಮಾಡಿದ್ರಿ ಇಲ್ಲಿ ಏನಾದ್ರು ಹೋಟೆಲ್ಸು, ರಿಸಾರ್ಟು, ಇದು ನಿರುದ್ಯೋಗಿ ನಿವಾರಣೆ ಸಲುವಾಗಿನೂ ಕೆಲವು ಬಹಳ ಉಪಯೋಗ ಆಗ್ತಿತ್ತು. ಅವರು ಏನೇನು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ರೇಂಜ್ ಆಫೀಸರ್ ACF and DF ಸಾಹೇಬ್. ಯಾಕಂದ್ರೆ ಅಂಥ ಮೀಟಿಂಗ್ನಲ್ಲಿ ನಾವು ಇರೋದಿಲ್ಲ. ನಾವು ನಮ್ಮ ಮುಂದೆ ಏನೋ ಮಾಡಿದ್ರು ನಾವು ಹೇಳ್ತೀವಿ ಸರ್. ಅವ್ರು ಏನು ಮಾಡಿದ್ರು ಯೋಜನೆ, ಏನು ಯೋಜನೆ ಮಾಡ್ತಿದ್ರು ಒಳ್ಳೇದೇ ಮಾಡ್ತಿದ್ರು. ನೀವು ಹೇಳ್ಬೇಕಂದ್ರೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಒಂದು ಸ್ಥಳ. ಅವ್ರದ್ದೊಂದು ಬೆಂಗಳೂರಿಂದ ಬಂದ್ರೆ ಇಲ್ಲಿ ನಮಗೊಂದು ದೊಡ್ಡ ಬೋಟ್ ಕೊಟ್ಟಾರೆ ಸರ್. ಅದು 30 ಜನ ಹಿಡಿತೀವಿ ಸರ್. ನೀವು ಆಗ ತೋರಿಸಿನ ಸರ್. ಆ 30 ಜನ ಬೋಟದಲ್ಲಿ ಎಲ್ಲ ತಮ್ಮ ತಮ್ಮ ಜನಗಳನ್ನ ಅಥವಾ ಇಂಜಿನಿಯರ್ಸ್ಗಳನ್ನ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ದಿಲ್ಲಿಯಿಂದ ಬೆಂಗಳೂರಿಗೆ ಯಾವ್ಯಾವ ಅಧಿಕಾರಿಗಳು ಬಂದು ಅದರ ಹೋಗ್ಯಾರ ಸರ್. ಅದರ ಇಲ್ಲಿಂದ ನಾವು ಹಿಡ್ಕಲ್ ಡ್ಯಾಮ್ದಲ್ಲಿ ಹೋಗ್ತಿದ್ದೀವಿ. ಹೋಗಿಸಿಂದ ಅಲ್ಲಿ ಅವ್ರಿಗೆ ಈ ಜನಗಳು ಈ ಹೊಲದಿಂದ ಕೂಡ ಬುದ್ಧಿ ತಂದು ಕೊಡ್ತೀವಿ ಸರ್. ನಾವು ನೋಡಿದ್ದು ನಾವು ಪ್ರತ್ಯಕ್ಷ. ಆದ್ರೆ ಸರ್ ಮತ್ತೆ ನೆಗಿನಾಳ ಫುಲ್ದಲ್ಲಿ ಹಾಸಿಕೊಂಡು ಡ್ಯಾಮು 2-3 ಕಿಲೋ ಉಳಿದಿತ್ತು ಸರ್. ಅವು ನೀರು ಕಮ್ಮಿದಾಗ ಹೋಗಿದ್ವಿ. ಅದು ಬೋಟ್ ಹತ್ತಿತ್ತು ಸರ್. ನಾವು ಬೋಟ್ ಹತ್ತಿದ್ವಿ ಅಂದ್ರೆ ಕೇಳ್ತಿರ್ಕಿಲ್ಲ. ಅವರೊಂದು ದೊಡ್ಡ ಔಷಧಿ ಅದು. ಇಲ್ಲಿ ಏನಾದರೂ ಮಾಡ್ಬೇಕಂತೇಳಿ ಅದು ಅವ್ರ ಪಾಪ ಯಾರು ದೇವ ಯಾರಿಗೆ ಸರ್ ಹೋದ್ರು. ಅದು ಇರಲಿ ಸರ್. ಈಗ ಯಾರು ಬರ್ತಾರೆ ಅವರು ಮಾಡಲಿ ಸರ್. ನಮ್ದು ಒಂದು ಆಸೆ ಇದೆ. ಮತ್ತು ಇದು ಕೋಟಿ ಅಲ್ಲ ಸರ್, ಕೋಟ್ಯಾಂತರ ಆಸ್ತಿ ಇರುವಂಥ ಈ ಜನ ಸರ್. ಇದು ಐಲ್ಯಾಂಡ್ ಸರ್. ತುಂಬಾ ದೊಡ್ಡ ಸಿಗುದಿಲ್ಲ ಇಂಥ ಆಸ್ತಿ ಸಿಗುದಿಲ್ಲ. ಅದಕ್ಕೆ ಅದೆಂಥ ಪಕ್ಷಿಧಾಮ, ರಮಣೀಯ ಸ್ಥಳ, ಬಹಳ ಶಾಂತ ವಾತಾವರಣ, ಬೃಹತ್ ಆಸ್ಪತ್ರೆಗಳು ಇರುವಂತ ಸ್ಥಳ, ಅನುಕೂಲ ರಸ್ತೆದಿಂದ, ರೈಲು ಮಾರ್ಗದಿಂದನೂ ಸಮೀಪ, ಎಲ್ಲ ರೀತಿಯಿಂದ ಅನುಕೂಲ ಐತಲ್ರಿ ಇದು. ಈಗ ನಾ ಡ್ಯೂಟಿಯಿಂದ ಬಂದಿಂದ ನಮ್ಗೆಲ್ಲ ಅಧಿಕಾರಿಗಳು ಸಪೋರ್ಟ್ ಕೊಟ್ಟಾರೆ ಸರ್. ಫಸ್ಟ್ ನನಗೆ ವಲಯ ಅರಣ್ಯಾಧಿಕಾರಿ MK ಪಾತ್ರುಡ್ ಸರ್. ಪಾತ್ರುಡ್ ರಿಟೈರ್ಡ್ ಆದ್ರು ಮನೆ ರಿಟೈರ್ಡ್ ಸರ್. ಅವರು ನಾನು ಗಾರ್ಡು, ಅವ್ರು ಫಾರೆಸ್ಟರು, ನಾ ಫಾರೆಸ್ಟರು, ಅವ್ರು ರೇಂಜರು, ಈ ಥರ ಕೆಲಸ ಮಾಡಿದ್ದೀವಿ. ಗೋಕಾಕದಲ್ಲಿ ಕೂಡ ನಾನು ಡೆಪ್ಯೂಟಿ RF ಆಗಿ ಬಂದೆ. ಅವರು ಕೂಡ ಇಲ್ಲೇ RF ಇದ್ದಾರೆ ಸರ್. ಅವ್ರು ಇದ್ದಾಗ ನಮಗೆ ಎಲ್ಲರೂ ಸರ್, ಒನ್ನೂರು ಸಾಹೇಬ್ರನ್ರಿ ಅಥವಾ ಪಾತ್ರ ಸಾಹೇಬ್ರನ್ರಿ ಅಥವಾ ಸರಸ್ವತಿ ಸಾಹೇಬ್ರನ್ರಿ ಮತ್ತು ನಮ್ಮ ACF ಮೇಡಮ್ ಯರ್ನಟಿ ಮೇಡಮ್ ಅನ್ರಿ ಮತ್ತು ನಮ್ಮ ಅಂತೋನಿ ಮರಿಯಾ ಸಾಹೇಬ್ರ ಅವರು ಡಿಸಿಪ್ಲಿನ್ ಆಫೀಸರ್ ಸರ್. ಮಾತು ಕಮ್ಮಿ. ಅವ್ರು ಕಣ್ಣು ನೋಡಿ ಅವ್ರು ಹೆದರಿ ನಾವು ಕೆಲಸ ಮಾಡ್ಬೇಕು. ಇದೆಲ್ಲ IPM ತೆಗಿಬೇಕಂತ ಹೇಳಿದ್ದು ಅವರ ಸರ. ಅವ್ರು ನಾವು ಹೋಗುವಾಗ ತಿಳಿಸ್ಕೊಟ್ಟಿನಿ ಸರ್.
ಹೋಗೋ ತೆಗಿಸ್ಕೊಡ್ತೀನಿ ಸರ್. ಇನ್ನು ಏನು ಅನ್ಯ ಪುಣ್ಯ ಅವ್ರು ಸುತ್ತ ಸರ್. ಸುಳ್ಳು ಹೇಳ್ತಾನೆ ಯುವಕರು ಹೇಳ್ತಾನೆ ಅಂತೇಳಿ ನಾವು ಯಾವಾಗ ಸುಳ್ಳು ಮಗ ಅಲ್ಲ. ನಾವು ಯಾವಾಗಲೂ ಸತ್ಯ, ಯಾವಾಗಲೂ ಧರ್ಮದಿಂದ ಹೋಗೋರು. ನಮ್ಮ ತಂದಿನ ಹಂಗೆ, ನಮ್ಮ ತಾಯಿನೂ ಹಂಗೆ ಸರ್. ಈಗ ಪಕ್ಷದ ಬಗ್ಗೆ ಏನು ಹೇಳ್ತಾನಂದ್ರಿ? ಹೇಳ್ತಾನೆ ಇದು ಅಲ್ಲಿ ಹೇಳ್ತಾನೆ. ಮತ್ತು ಹಾಂ ಹೇಳ್ತಾನೆ. ಇವೆಲ್ಲ ಅಲ್ಲಿಗಳು ಅಲ್ಲಿ ಡ್ಯಾಮ್ ಕಟ್ಟಿದಾಗಲಿ ಎಲ್ಲ ಆಗ್ತದೆ. ಮತ್ತು ಇಲ್ಲೆಷ್ಟು ಜಾತಿ ಗಿಡ ಅದಾವ, ಎಷ್ಟು ಜಾತಿ ಪಕ್ಷಿಗಳು ಅದಾವ ಎಲ್ಲ ಹೇಳ್ತಾನೆ ಸರ್. ಉಳಿದ್ರಿಲ್ಲ ಇದಕ್ಕೆ ಕಪ್ ಹಣ್ಣಾಗ್ತಾವ. ಇದು ಪಕ್ಷಿಗೆ ಅತ್ಯುತ್ತಮವಾದಂಥ ಆಹಾರ, ಪೌಷ್ಟಿಕ ಆಹಾರ ಸರ್. ತಿಂದು ಬಿಡ್ತಾವ. ಹಾಂ, ಅದಕ್ಕೆ ಹುಲಿ ಅಂತ ಸರ್. ಹುಲಿ ಇದು ಹತ್ತಿ ಗಿಡ ಸರ್. ಈ ಕಾಂಗ್ರೆಸ್ ಗಿಡ ಅಲ್ಲಿ ತೋರಿಸ್ತೀನಿ. ಇದು ನೋಡ್ರಿ, ಬ್ರಿಡ್ಜ್ ಒಂದು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ. ಎಷ್ಟು ಚಂದ ಜನರಿಗೆ ಹೋಗೋ ಬರೋ ಸಲುವಾಗಿ. ಇದು ಹಿಡಿದು ತೆಗೆದು ಸರ್ ಎಲ್ಲ IPM ಸರ್. ಇದೆಲ್ಲ ತೆಗೆದಿರಲ್ಲ. ಇದು ಅಟ್ಟೋದು ಸರ್. ತೆಗಿತೀನಿ ಸರ್. ಅದು ಆಳು ಬಂದಿದ್ದು ಸರ್. ಅವ್ರು ನೀರಾಗಿ ಮಾಡಾಗ ಅನಿಸ್ತಾವ ಸರ್. ಅವು ಮೊದಲ ಮೊಸರು ಜಾಗ ಹೌದ್ರಲ್ಲ. ನಮಗೇನು ರೀ, ಅದು ಆಫೀಸರಿಗೆ ತೊಂದರೆ, ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್. ನಾವು ನೋಡ್ಬೇಕಾಗತ್ತೆ ಅದೆಲ್ಲ. ಯಾಕೆ ಜಾಗದ ಅದರದ್ದು ವರ್ಕ್ ಆ್ಯಂಡ್ ಅದು ಸಿಚುವೇಶನ್ ತಿಳ್ಕೊಂಡಿರೋದು ಸರ್. ಅದ್ರ ಬಗ್ಗೆ ಅವ್ರಿಗೆ ಪಾಪ ಆಫೀಸರ್ಸ್ಗಳು ಮಳೆ ಇರ್ತಾವೆ, ಅವ್ರಿಗೆ ಹೇಳಿದ್ರು ಸರ್. ಅದಕ್ಕೆ ನಾವು ಹೇಳ್ಬೇಕಾಗತ್ತೆ. ನೀರ್ಲಾಂಡ್ ಅಲ್ರಿ ಅದು. ಇದು ಹತ್ತಿ ಗಿಡ ಸರ್. ಇದು ಹತ್ತಿಯನ್ನು ನೋಡಿ ಸರ್. ಈಗ ನಿಮ್ಮ 3 ಗಿಡ 10 ಗಿಡ ತೋರಿಸಿದೆ. ಮಾವು ಇದೆ, ನೇರಳೆ ಇದೆ, 5-6 ಆಯಿತು. ಇದಾಗೆ ಆಗ್ಯಾವ ಸರ್. ಇದಾಗ್ಯಾವ ತುದಿಗೆ ನೋಡ್ರಿ. ಪಾಪ ಪ್ರಾಣಿಗಳಿಗೆ ಆಹಾರ ಅಲ್ರಿ. ಹಾಂ, ಅವ್ರಿಗೆ ನಾವೇನು ಕಟ್ ಮಾಡ್ಕೊಳ್ಳಿ, ಯಾರಿಗೂ ಹಚ್ಚಿಕೊಡೋಣ ನೋಡಿ ಸರ್. ಇಷ್ಟು ಸರ್ ಇದೆಲ್ಲ ಕ್ಲೀನ್ ಮಾಡ್ತಿರಲ್ಲ. ಅದು ಡಬ್ಬಿ ಏನೂ ಕಾಣ್ತಿದ್ದಿಲ್ಲ ಸರ್. ಒಂದು ಸುಟ್ಟು ಸರ್. ನೋಡ್ರಿ ಸರ್, ಎಲ್ಲ ಸ್ವಚ್ಛ ಮಾಡ್ತೀನಿ ಸರ್. ಇಲ್ಲಿ ಸಿಗಂಗಿಲ್ಲ ಸರ್. ತುಂಬ ಇಲ್ಲಿ ಬೇರೆ ಕಡೆ ತೊಗೊಂಡು ಸರ್. ನಮ್ಮ ಅವು ಅನಿಸ್ತಾರೆ ಭಾಳ ಕಠಿಣ ಶ್ರಮ ಆಯ್ತು ಹೇಳ್ರಿ. ಹಾಂ ಸರ್, ಸರ್ ನೀರಾಗ ಮಾಡ್ಬೇಕು, ಹೊರಕ್ರಿ ನೀರಾಗ ಮಾಡ್ಬೇಕ್ರಿ. ಎಲ್ಲ ಹಾವು ವಿಷ ಸರ್ಪಗಳು. ಕಿಂಗ್ ಫಿಶರ್ ಐತೆ. ಬಾಯ್ ಮಾಡಿ ಓಡ್ದ ಹೆದರ್ತೈತ್ರಿ. ಆಯ್ತು, ಕೂತೈತ್ರಲ್ಲ ಅಲ್ಲಿ. ಇಲ್ಲೊಂದು ವೈಟ್ ಕಿಂಗ್ ಫಿಶರ್ ಒಂದು ಇರ್ತಾವ ಏನು ರೀ. ಕಿಂಗ್ ಫಿಶರು ಮತ್ತೊಂದು ವೈಟ್ ಕಿಂಗ್ ಫಿಶರ್ ಐತಿ. ಸೇಮು ಜಾತಿಯು. ಅದು ಮೇನ್ ಸರ್. ಅದು ಅಲ್ಲಿ ಬರ್ತದೆ. ಮೇನ್ ನೋಡ್ರಿ, ಇಟ್ಟು ದೊಡ್ಡದೈತೆ ಮೇನ. ಈ ಪಕ್ಷಿಧಾಮದ ಕೊನೆ ಹಂತಕ್ಕೆ ಬಂದೀವಿ ನೋಡ್ರಿ. ಕೊನೆ ಸ್ಟೇಜು. ಇನ್ನು ಮುಂದೈತೆ, ಅಲ್ಲಿ ದಾರಿ ಇಲ್ಲ. ಸಿಂಧಿ ಗಿಡಗಳು ಕಾಣ್ತಾವೆ ನೋಡ್ರಿ. ಅಲ್ಲೆಲ್ಲ ದೊಡ್ಡ ಇವು ಗಿಡಗಳು ಬೆಳೆದಿದ್ದಂಥ ವೇಸ್ಟೇಜು ಎಲ್ಲ ಸ್ವಚ್ಛ ಮಾಡ್ಸಕ್ಕೆ ಹಚ್ಚಾರ. ಈ ಉಪ ವಲಯ ಅರಣ್ಯಾಧಿಕಾರಿ ಆದಂಥ ಇವರು ಎಲ್ಲ ಕ್ಲೀನ್ ಮಾಡ್ಸ್ಯಾರ. ಇದೊಂದು ಭಾಳ ರಕ್ಷಣೆ ಮಾಡ್ಯಾರ. ನಿಜಕ್ಕೂ ಸರ್ಕಾರ ಇದ್ರ ಬಗ್ಗೆ ಭಾಳ ಗಮನ ಹರಿಸಬೇಕು. ಇದೊಂದು ರಿಸಾರ್ಟ್ ಮಾಡಿದೆ. ಹೆಲಿಕಾಪ್ಟರ್ ಮುಖಾಂತರನೂ ಬಂದು ಹೋಗೋದು ಮಾಡ್ಬೋದು. ದೊಡ್ಡ ದೊಡ್ಡ ಉದ್ಯಮಿದಾರರು ಸಹಿತ ಇದರಲ್ಲಿ ಆದಿವಾಸಿ ಭಾರತೀಯರು ಬಂಡವಾಳ ಹೂಡಿ ಇದೊಂದು ದೊಡ್ಡ ರಮಣೀಯ ಸ್ಥಳ ಕರ್ನಾಟಕ ರಾಜ್ಯದಾಗ ಮಾಡ್ಬೋದು ಅನ್ನೋದೇ ನಂಬರ್ 1 ಚಾನಲ್ ಆಶಾ. ವೀಕ್ಷಕರೇ ನೋಡಿರಿ, ಇವತ್ತು ನಮಗೆಲ್ಲ ಪ್ರತಿಯೊಂದು ವಿಷಯಗಳನ್ನ ಎಲ್ಲ ಸಂಪೂರ್ಣವಾಗಿ ತೋರಿಸಿಕೊಟ್ಟಂಥ ಈ ಅರಣ್ಯ ಇಲಾಖೆಯ ಸಿಬ್ಬಂದಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇವರು ಇನ್ನು 1.5 ತಿಂಗಳಲ್ಲಿ ರಿಟೈರ್ಡ್ ಆಗೋರಿದ್ದಾರೆ. ಅವರ ಜೀವನ ಸುಖವಾಗಿ ಬಾಳಲಿ. ಅವರು ಇಷ್ಟೊಂದು ವರ್ಷದಿಂದ ಈ ಸಂಪತ್ತನ್ನು ಕಾಪಾಡಿಕೊಂಡು ಬಂದು ಇವತ್ತು ಈ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಅರಣ್ಯ ಅಂದರೆ ಈಗ ನಮ್ಮ ಘಟಪ್ರಭಾದ ಪಕ್ಷಿಧಾಮ 400 ಎಕರೆಗಿಂತಲೂ ಹೆಚ್ಚಿಗಿದೆ ಅಂತ ಹೇಳಿದ್ದಾರೆ. ಇದನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ, ಅವರು ಪ್ರವಾಸೋದ್ಯಮ ಬಗ್ಗೆ ಬಹಳ ಇಂಟ್ರೆಸ್ಟು. ಸಾರ್ವಜನಿಕರಿಗೆ ಬರು ಹೋಗೋಗೋಸ್ಕರ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟು ಇಲ್ಲಿ ಅನೇಕರು ನಿರುದ್ಯೋಗಿಗಳು, ವಿದ್ಯಾವಂತರು ಸಹಿತ ಇಲ್ಲಿ ಉದ್ಯೋಗ ಮಾಡ್ಬೋದು. ಗೈಡ್ಗಳನ್ನು ಸಹಿತ ನೇಮಿಸಬಹುದು. ಇಲ್ಲಿ ರಿಸಾರ್ಟ್ಗಳನ್ನ ತಯಾರು ಮಾಡಿ ಅಲ್ಲಿ ವಸತಿ ಸೌಲಭ್ಯಗಳನ್ನು ಸಹಿತ ಮಾಡಬಹುದು. ಅನೇಕ ಬೋಟ್ಗಳನ್ನಿಟ್ಟು ಕರ ವಸೂಲಿ ಮಾಡಿದರೂ ಸಹಿತ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣನೂ ಬರುತ್ತೆ. ಇದು ರಕ್ಷಣೆನೂ ಆಗ್ತೈತಿ, ಇದರ ಮೇಂಟೆನೆನ್ಸು ಆಗ್ತೈತಿ. ಇದೊಂದು ಬಹಳ ದೊಡ್ಡ ಬೆಲೆ ಬಾಳುವ ಆಸ್ತಿ ಇವತ್ತು ತೋರಿಸ್ತಾ ಇದ್ದಾರೆ. ಇದು ಕನಸಿತ್ತು ದಿವಂಗತ ಉಮೇಶ್ ಕತ್ತಿ ಸಾಹೇಬ್ರದ್ದು. ಪಾಪ ಅವ್ರಿಗೆ ನಮ್ಮ ಮುಂದೆ ಇಲ್ಲ. ಅವರು ಚಿರಂಜೀವಿ ಅದಾರ, ಮೊನ್ನೆ ಆರಿಸಿ ಬಂದಾರ. ಅವ್ರಿಗೂ ಸಹಿತ ನಾವು ಹೇಳಿದ್ದೀವಿ, ಇದನ್ನು ಭಾಳ ಹೆಚ್ಚು ಮುತುವರ್ಜಿ ವಹಿಸ್ಬೇಕಪ್ಪ ನೀನು ಅಂಥೇಳಿ. ತಂದೆಯ ಮಾರ್ಗದರ್ಶನ ಏನಿತ್ತು, ಅವ್ರ ಕನಸು ನಾವು ಮಾಡ್ತೀನಿ ಅಂತ ಹೇಳಿದರು.
ಅದೇ ರೀತಿ ಈಗ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಸತೀಶ್ ಜಾರಕಿಹೊಳಿ ಬಂದಾರಂದ್ಮೇಲೆ ಅವ್ರ ಇಚ್ಛಾಶಕ್ತಿ ಮತ್ತು ಅವರು ಮಾಡ್ತಾ ಇರುವ ಪ್ರತಿಯೊಂದು ನೀವು ಕಾರ್ಯಗಳನ್ನ ನೋಡಿದಿರಿ. ಸಮಾಜ ಸೇವೆಯಿಂದ ಬಂದವರು, ಜನರಿಗೆ ಉಪಯೋಗ ಮಾಡುವಂಥ ಕೆಲಸ ಮಾಡುವಂಥ ಬೆಳಗಾವಿ ಜಿಲ್ಲೆಯ ನಾಯಕ ಸತೀಶ್ ಜಾರಕಿಹೊಳಿ. ಈ ವಿಡಿಯೋ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇನ್ನು ಇವರು ಪಕ್ಷಿಗಳ ಬಗ್ಗೆ ಅದು ಏನು ಬುಕ್ಲೆಟ್ ತಂದಾರ ಅದ್ರ ಬಗ್ಗೆನೂ ವಿವರಣೆ ಹೇಳ್ತಾರೆ. ಅದನ್ನೂ ಒಂದು ಸ್ವಲ್ಪ ವೀಕ್ಷಕರಿಗೆ ಕೇಳ್ರಿ. ನೀವು ಬೇಕಾದ್ರೆ ಇದನ್ನು ದೊಡ್ಡ ಪ್ರವಾಸಿ ಧಾಮ ಆದ ತಕ್ಷಣ ಇಲ್ಲಿ ಬಂದು ಭೇಟಿ ಕೊಡ್ಬೋದು. ಇಲ್ಲಿಯ ಪ್ರತಿಯೊಂದು ವಿಷಯಗಳನ್ನು ವಿವರವಾಗಿ ಮಾಹಿತಿ ಪಡೆಯಬಹುದು ಅನ್ನೋದೇ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ಇದು ಚಂದನ್ ಶ್ರೀಗಂಧ ಚಂದನ್ ಅಂತ ಇದೊಂದು ಐತ್ರಿ ಸಣ್ಣದು, ದುಡ್ಡು ಇಲ್ಲ. ಶ್ರೀಗಂಧ ಗಿಡ ನೋಡಿ ವೀಕ್ಷಕರೇ, ಶ್ರೀಗಂಧ ಗಿಡ ಇವತ್ತು ಬಹಳ ಬೆಲೆ ಬಾಳುವಂಥ ಗಿಡ. ನಾವು ಇಂಥ ಗಿಡನೂ ಕೂಡ ಹಾಳು ಮಾಡೋದಿಲ್ಲ. ಇದನ್ನು ಸಹಿತ ಇವರು ಇಲ್ಲಿ ಬೆಳೆಸಿದ್ರೆ ನೋಡ್ರಿ, ಅರಣ್ಯ ಇಲಾಖೆದು ಎಷ್ಟು ಇಚ್ಛಾಶಕ್ತಿ ಐತೆ ಅಂದ್ರೆ, ಇದು ಒಂದು ಹುಲಿಯ ಮರಿ ಇದ್ದಾಗ ನಮಗೆ ಭಾಳ ಕಿಮ್ಮತ್ತು. ಅದನ್ನ ಹೆಂಗೆ ಜೋಪಾನ ಮಾಡ್ತಾರೆ ಹಂಗೆ ಜೋಪಾನ ಮಾಡ್ಕೋತಿರ್ತೀವಿ ಎಲ್ಲ ಕಡೆ ತಿರುಗಾಡ್ಕೋ. ಇದೊಂದು ಶ್ರೀಗಂಧ ಗಿಡ ಬೆಳೆಸಿದ್ದಾರೆ, ಭಾಳ ಇದಾವೆ ಇಲ್ಲಿ ಶ್ರೀಗಂಧ ಗಿಡ. ಹಾಂ, ಇದು ಅರಣ್ಯದಲ್ಲಿ ಸಂಪತ್ತಂದ್ರೆ ಚಿನ್ನಕ್ಕಿಂತ ಹೆಚ್ಚಿನ ಸಂಪತ್ತಂದ್ರೆ ಚಂದನ್, ಶ್ರೀಗಂಧ. ಈ ಶ್ರೀಗಂಧರ ನಾಡು ಇಂಥ ಪಕ್ಷಿಧಾಮದಲ್ಲಿ ಇವತ್ತು ಸಂಪೂರ್ಣ ವಿವರಗಳನ್ನ ತೋರಿಸ್ತಾ ಇದ್ದೀವಿ ನಂಬರ್ 1 ಚಾನಲ್ ಮುಖಾಂತರ. ಬರೀ ರಾಜಕೀಯ ಹೇಳ್ತಿ ಕಾಕ ಅಂತಿರ್ಬೇಕು, ಆದ್ರೆ ಕಾಡಿನಾಗೂ ಬಂದನು ನೋಡ್ರಿ. ಕಾಡು ಗಿಡದಾಗೆಲ್ಲ ಅರಣ್ಯ ಸಿಬ್ಬಂದಿ ಜೊತೆ ಬಂದೇನೆ. ಇಂಥ ವಿಷಯಗಳನ್ನ ನಿಮಗೆ ತೋರಿಸ್ಬೇಕಲ್ಲ, ಬರೀ ರಾಜಕೀಯ ಹೇಳ್ತಿ ಅಂತಿರಲ್ಲ ನೀವು. ಈ ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹಾಕ್ರಿ. ಸರ್ಕಾರಕ್ಕೆ ಏನು ನೀವು ಗಮನ ಸೆಳಿತೀರಿ, ಸರ್ಕಾರ ಇದ್ರ ಬಗ್ಗೆ ಏನು ಮಾಡ್ಬೇಕನ್ನೋದು, ನೀವು ವಿದ್ಯಾವಂತ ಪದವೀಧರಿದ್ದೀರಿ, ಹಿತಚಿಂತಕರಿದ್ದೀರಿ, ನೀವು ಅನಿಸಿಕೆಗಳನ್ನ ಹಾಕ್ರಿ. ಇದನ್ನೊಂದು ಎಲ್ಲರೂ ಕೂಡಿ ಒಂದು ಅಭಿಯಾನ ಪ್ರಾರಂಭ ಮಾಡೋಣ. ಇತರ ನೇತೃತ್ವ ಸತೀಶ್ ಜಾರಕಿಹೊಳಿ ವಹಿಸಿದ್ರೆ ಇದೊಂದು ರಾಜ್ಯದಲ್ಲಿ ಬೃಂದಾವನ ಆಗೋದ್ರಲ್ಲಿ ಗ್ಯಾರಂಟಿ. ಇಲ್ಲಿ ಮ್ಯೂಸಿಕ್ ಫೌಂಟೇನು ಕೂಡಿಸ್ಬೋದು. ಈಗಾಗಲೇ ಹಿಡ್ಕಲ್ ಡ್ಯಾಮ್ದಲ್ಲಿ ಕೂಡಿಸೋ ಸಲುವಾಗಿ ತಯಾರಿ ಮಾಡಕತ್ತಾರ. ಇನ್ನು ಯಾವ ಪರಿಣಾಮಕಾರಿ ಕ್ರಮ ಈ ಐರ್ಲ್ಯಾಂಡ್ ಘಟಪ್ರಭಾ ದುಬ್ದಾಳ ಪ್ರದೇಶದಲ್ಲಿ ಇರುವಂಥ ಐರ್ಲ್ಯಾಂಡ್ಗೆ ಯಾವ ಪ್ರಾಮುಖ್ಯತೆ ಕೊಡ್ತಾರ ಕಾದು ನೋಡೋಣಲ್ರಿ. ನಮ್ಮ ಜೊತೆ ಇವತ್ತು ಈ ಅರಣ್ಯ ಇಲಾಖೆಯ ವಾಸು ಇಗ್ವೆ ಅವರು ಡೆಪ್ಯೂಟಿ ರೇಂಜ್ ಫಾರೆಸ್ಟರ್ ಆಫೀಸರ್ ಇದ್ದಾರೆ. ಅವರು ಪಾಪ ತಮ್ಮ ದೀರ್ಘಾವಿಷಯ ಜೀವನದಲ್ಲಿಯೂ ಸಹಿತ ಅರಣ್ಯ ರಕ್ಷಣೆ ಮಾಡ್ಕೊತ ಬಂದರು. ಅವರಿಗೆ 1.5 ತಿಂಗಳಲ್ಲಿ ಹೋಗ್ತಾರ. ಇನ್ನು ಬರುವ ದಿನಗಳಲ್ಲಿ ಬರುವಂಥ ಅಧಿಕಾರಿಗಳಿಗೆ ಇಂಥವ್ರ ಮಾರ್ಗದರ್ಶನ ಬೇಕ್ರಿ. ಮತ್ತು ಇವರನ್ನು ಇಲ್ಲಿ ಮಾರ್ಗದರ್ಶಕರಾಗಿ ಇಡುವಂಥ ವ್ಯವಸ್ಥೆನೂ ಸಹಿತ ಸರ್ಕಾರ ಮಾಡಬೇಕು. ಯಾಕಂದರೆ ಇದ್ರ ಬಗ್ಗೆ ಮಾಹಿತಿ ಭಾಳ ಇರ್ತೈತೆ ರೀ ಅವ್ರಿಗೆ. ಕಳೆದ ಒಂದು 7-8 ವರ್ಷದಿಂದ ಇಲ್ಲೇ ಅದಾರ, ಎಲ್ಲ ಪ್ರತಿಯೊಂದು ನೋಡ್ಯಾರ ಮಾಡ್ಯಾರ. ಯಾವ ಗಿಡ ಎಲ್ಲಿದಾವೆ, ಯಾವ ಪಕ್ಷಿ ಎಲ್ಲಿ ಕೊಡ್ತಾವೆ, ಮೊಸಳೆ ಎಲ್ಲಿರ್ತಾವೆ, ಯಾವ ಪ್ರದೇಶದಿಂದ ನಾವು ಹೋದ್ರೆ ಯಾವ ಸಂರಕ್ಷಣೆ ಐತಿ, ಇಲ್ಲಿ ಎಷ್ಟು ಕಿಮ್ಮತ್ತಿನ ಆಸ್ತಿ ಐತಿ, ಇದನ್ನೆಲ್ಲ ಪ್ರತಿಯೊಂದು ಮಾಹಿತಿ ಅವ್ರಿಗೆ ಇರ್ತೈತಿ. ಇಂಥ ವ್ಯಕ್ತಿಗಳನ್ನು ಸರ್ಕಾರ ಮತ್ತೆ ಇವ್ರನ್ನ ಇಲ್ಲಿ ನೇಮಕ ಮಾಡಿಸಿದರೂ ಸಹಿತ ಏನು ಅತಿಶಯೋಕ್ತಿ ಆಗೋದಿಲ್ಲ. ಯಾಕೆ ಗೊತ್ತೇನ್ರಿ, ಅವ್ರ ಸಂಸಾರ ಐತಿ, ಅವ್ರ ಮಕ್ಕಳು ಇದಾವೆ, ಅವ್ರದ್ದು ವೈಯಕ್ತಿಕ ಕೆಲವು ವಿಷಯಗಳು ಇರ್ತಾವೆ. ಆದರೆ ಅರಣ್ಯ ಸಂಪತ್ತು ತಮ್ಮ ಎಲ್ಲ ಸರ್ವಿಸ್ದಲ್ಲಿಯೂ ಸಹಿತ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಅರಣ್ಯವನ್ನು ಕಾಪಾಡಿದ್ದಾರೆ. ಇಂಥ ಅರಣ್ಯರನ್ನು ನೋಡಿದ್ರಿ ನೀವು. ವೀರಪ್ಪಣ್ಣ ಸಹಿತ ಅರಣ್ಯದಲ್ಲೇ ದೊಡ್ಡ ವ್ಯಕ್ತಿಯಾಗಿ ಸಾಮ್ರಾಜ್ಯ ನಿರ್ಮಾಣ ಮಾಡಿದ. ಆ ವೀರಪ್ಪಣ್ಣನ ಹೋರಾಟ ಮಾಡಿ ಹಿಡಿಯುವಲ್ಲಿಯೂ ಸಹಿತ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಎಷ್ಟೋ ಮಂದಿ ಸತ್ತು ಹೋಗಿಬಿಟ್ರು, ಎಷ್ಟೋ ಮಂದಿನ ಕ್ರೂರವಾಗಿ ಹತ್ಯೆ ಮಾಡಿದ. ಆದರೆ ಕೊನೆಗೆ ತಾನೇ ನಿರ್ನಾಮ ಆಗಿ ಹೋದ. ಸತ್ಯ ಗೆದ್ದಿತ್ತು ಅಂತಾರ ವಾಸು ಇಗ್ವೆ ಅವರು. ಬರ್ರಿ ನೀವು ಬರ್ರಿ. ಹೌದು ಟೈಮ್ ಆತಾನೆ. ನೋಡಿ ವೀಕ್ಷಕರೇ, ಈಗ ವಾಸು ಇಗ್ವೆ ಅವರು ಸಂಪೂರ್ಣವಾದ ಈ ಪ್ರವಾಸೋದ್ಯಮದಲ್ಲಿ ಬರುವಂಥ ದುಗ್ದಾಳ್ ಜಲಪಾತದಲ್ಲಿ ಇರುವಂಥ ಸಂಪೂರ್ಣ ವಿವರ, ಪಕ್ಷಿಗಳ ವಿವರ, ಗಿಡಮರಗಳ ವಿವರ, ಪ್ರತಿಯೊಂದು ಇಂಚಿಂಚು ಪಿನ್ ಟು ಪಿನ್ ಮಾಹಿತಿಯನ್ನು ಸಂಪೂರ್ಣವಾಗಿ ತೋರಿಸಿಕೊಟ್ರು. ಹಳೆ ಇಸ್ವಿಗಳನ್ನು ಸಹಿತ ಹೇಳಿದರು. ಇದು ದಾಖಲಾತಿ ಪ್ರಕಾರ ಹೇಳಿದ್ದು, ಇದು ನಿಜಾಂಶ. ಈಗ ಕೊನೆಯ ಅಂಚಿನಲ್ಲಿ ಅದಾರ ಅವರು. ಪಾಪ 1.5 ತಿಂಗಳ ಇನ್ನು ಉಳಿದಿದೆ ಅವ್ರದ್ದು. ಆದರೂ ಸಹಿತ ಅರಣ್ಯದ ಬಗ್ಗೆ ಎಷ್ಟೊಂದು ಮಾಹಿತಿ ತೊಗೊಂಡಾರ. ಆದರೆ ಈ ವಿಡಿಯೋ ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರೇ, ನೀವು ಸ್ವತಃ ಒಂದು ಸಾರಿ ಒಮ್ಮೆ ಬಂದು ಭೇಟಿ ಕೊಟ್ಟು ಇಲ್ಲಿ ಯಾವ ರೀತಿ ಪ್ರವಾಸೋದ್ಯಮ ಇಲಾಖೆಯಿಂದ ಇದನ್ನು ಉಪಯೋಗ ತಗೋಬೇಕು, ಇದು ಗೋಕಾಕ್ ಯಾವಾಗ ಕರದಂಟಕ್ಕೆ ವೀಶ್ವ ನೋಡ್ತೈತಿ, ಪ್ರವಾಸೋದ್ಯಮ ಇಲಾಖೆಯಿಂದಲೂ ಸಹಿತ ಇದನ್ನು ವೀಶ್ವ ನೋಡಬೇಕು. ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದನ್ನು ಸಂಪೂರ್ಣ ವಿವರ ದೃಶ್ಯಗಳನ್ನು ನೋಡಿ ಇವರು ವಿವರ ಕೊಟ್ಟಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಹಿತ ಹಿರಿಯ ಅಧಿಕಾರಿಗಳ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಇನ್ನು ಹೆಚ್ಚಿನ ಇದು ಬೆಳೆಯಲಿ, ಅಭಿವೃದ್ಧಿ ಆಗಲಿ, ಇದು ಪ್ರವಾಸೋದ್ಯಮ ಒಂದು ತಾಣವಾಗಲಿ,
ಭಾರತದಲ್ಲಿ ಘಟಪ್ರಭಾ ನೋಡಲಿಕ್ಕೆ ಎಲ್ಲರೂ ಬರ್ರಿ, ಹಾಸ್ಪಿಟಲ್ಗೆ ಹೆಂಗೆ ಬರ್ತಿದ್ರಲ್ಲ ಹಂಗೆ ಘಟಪ್ರಭಾ ಇದೊಂದು ರಿಸಾರ್ಟ್ ಆಗಲಿ, ಎಷ್ಟೋ ನಿರುದ್ಯೋಗಿ ಯುವಕರಿಗೆ ಇಲ್ಲಿ ಉದ್ಯೋಗ ಸಿಗ್ತೈತಿ, ಅನೇಕ ಧಾಮಗಳಾಗ್ತಾವ, ಎಷ್ಟೋ ಜನ ಉಪಜೀವನ ಮಾಡ್ತಾರ. ಈ ಪ್ರವಾಸೋದ್ಯಮ ನೋಡಲಿಕ್ಕೆ ವಿದೇಶಿಗರು ಸಹಿತ ಬರ್ತಾರ. ಅದರ ಸಲುವಾಗಿ ಈ ಸಂಪೂರ್ಣ ವಿಶೇಷ ಸುದ್ದಿ ರಾಜಕೀಯ ಅಂತಿದ್ರಿ, ಇವತ್ತೊಂದು ಒಳ್ಳೆಯ ಸುದ್ದಿ ನಿಮಗೆ ಕೊಟ್ಟೇನೆ. ಇದನ್ನು ಎಷ್ಟು ಚಂದ ನೋಡ್ತೀರಿ, ನಿಮ್ಮ ಅನಿಸಿಕೆಗಳು ಏನದಾವ, ಇದನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಮತ್ತೆ ಇದನ್ನು ಮುಂದುವರೆಸಬೇಕು, ನಿಮ್ಮ ಸಲಹೆ ಸೂಚನೆಗಳಿಗೆ ಸದಾಕಾಲ ಸ್ವಾಗತ. ನಂಬರ್ 1 ಚಾನಲ್ ಮುಖಾಂತರ ವಾಸು ಇಗ್ವೆ ಅವರಿಗೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರ ಸಿಬ್ಬಂದಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತೇನೆ. ಅವರ ಸಿಬ್ಬಂದಿಗೂ ಸಹಿತ ಒಂದು ಒಳ್ಳೆಯದಾಗಲಿ. ಅವರು ಪಾಪ ಇಷ್ಟು ರಾತ್ರಿ ಹಗಲಿ ಅನ್ನೋದೇ ಈ ಸಂಪತ್ತನ್ನು ಕಾಪಾಡಿದಾರ. ಇದು ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಈ ಪಕ್ಷಿಗಳನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ಇರುವಂಥ ಪ್ರತಿಯೊಂದು ಗಿಡ ಮರಗಳನ್ನು ಸಹಿತ ಇವತ್ತು ಯಾರು ಅನಾಹುತ ಮಾಡಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣಾ ಕವಚ ಹಾಗೆ ಅವರ ಸಿಬ್ಬಂದಿ ವರ್ಗ ವಾಸು ಇಗ್ವೆ ಅವರು ರಕ್ಷಣಾ ಕವಚವಾಗಿ ನಿಂತಿದ್ದಾರೆ. ಅರಣ್ಯ ಇಲಾಖೆ ಇವರಿಗೆ ವಿಶೇಷ ಪಾರಿತೋಷಕ ಕೊಡಬೇಕು. ವಿಶೇಷ ಅಧಿಕಾರಿಗಳು ಸಹಿತ ಭೇಟಿ ಕೊಟ್ಟು ಇಲ್ಲಿರುವಂಥ ಶಿಸ್ತಿನ ಸಿಬ್ಬಂದಿಗಳಿಗೆ ಒಂದು ಪ್ರೋತ್ಸಾಹ ಕೊಡಲೇಬೇಕನ್ನೋದು ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ಹಾಗಾದ್ರೆ ಬರ್ಲ್ರಿಪ್ಪ, ಪರ್ಮಿಷನ್ ಕೊಡ್ತೀರಿ, ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಇನ್ನೂ ಇಂಥ ಯಾವುದಾದ್ರೂ ಇತಿಹಾಸ ಸಾಮ್ರಾಜ್ಯ ಅಲ್ಲಿ ನಂಬರ್ 1 ಚಾನಲ್ ಬರ್ತೈತಿ, ತೆಗೆದ ತೋರಿಸ್ತೈತಿ. ನಮಸ್ಕಾರ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವರು ಒಳ್ಳೇದು ಮಾಡಲಿ ನಿಮ್ಗೆ ಎಲ್ಲ ಮಾಹಿತಿ ಕೊಟ್ಟರೆ ನಮ್ಗೆ.